ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈಂಡ್ ಸ್ಪಾರ್ಕ್ ಯೂಟ್ಯೂಬ್ ಚಾನೆಲ್. ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಬ್ರೆಡ್ ಕಸ್ಟರ್ಡ್ ಸ್ವೀಟ್ ರೆಸಿಪಿ. ಬ್ರೆಡ್ಡು ಆಮೇಲೆ ಕಸ್ಟರ್ಡ್ ಪೌಡರ್ ಯೂಸ್ ಮಾಡಿ ಯಾವ ರೀತಿ ಒಂದು ಕ್ವಿಕ್ಕಾಗಿ ಸ್ವೀಟ್ ರೆಸಿಪಿ ಮಾಡೋದಂತ ನೋಡ್ಕೊಂಡು ಬರೋಣ. ಖಂಡಿತ ನೀವು ಇದನ್ನು ಒಂದ್ಸರಿ ಟ್ರೈ ಮಾಡಲೇಬೇಕು, ಯಾಕಂದರೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ನೋಡೋಕ್ಕೂ ಅಷ್ಟೇ ಚೆನ್ನಾಗಿ ಕಾಣಿಸ್ತಾ ಇದೆ. ಈಸಿಯಾಗಿ ಸಿಂಪಲ್ಲಾಗಿ ಎಲ್ರಿಗೂ ಮನೇಲೇ ಸಿಗುವಂಥ ಐಟಮ್ಸಿಂದ ಯಾವ ರೀತಿ ರೆಡಿ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ಈ ರೆಸಿಪಿನ ಮಾಡೋಕ್ಕೆ ಏನೇನು ಐಟಮ್ಸ್ ಬೇಕಾಗುತ್ತೆ ಅಂತ ನೋಡ್ತಾ ಹೋಗೋಣ. 4 ಪೀಸು ಬ್ರೆಡ್ ತೊಗೊಂಡಿದ್ದೀನಿ, ಸ್ವಲ್ಪ ಸಕ್ಕರೆ, ಕಸ್ಟರ್ಡ್ ಪೌಡ್ರು, ಡ್ರೈ ಫ್ರೂಟ್ಸು ಮತ್ತು 1 ಏಲಕ್ಕಿನ ತೊಗೊಂಡಿದ್ದೀನಿ. ಇವಾಗ ಬ್ರೆಡ್ಡನ್ನು ಸೈಡ್ಸ್ ಎಲ್ಲ ಕಟ್ ಮಾಡ್ಕೊಬೇಕಾಗತ್ತೆ. ಈ ಥರ ಸೈಡ್ಸ್ ಎಲ್ಲನೂ ಕಟ್ ಮಾಡ್ಕೊಳ್ಳಿ. ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡಿ. ಎಲ್ಲ ಬ್ರೆಡ್ನು ಕಟ್ ಮಾಡಿ ಆದಮೇಲೆ ಒಂದು ಪಾತ್ರೆ ತಗೊಂಡು ಅದಕ್ಕೆ 2 ಕಪ್ ಆಗುವಷ್ಟು ಹಾಲನ್ನು ಸೇರಿಸಿ ಹಾಲನ್ನು ಬಿಸಿ ಮಾಡೋಕ್ಕಿಡಿ. ಹಾಲು ಬಿಸಿ ಆಗೋವರೆಗೂ ನಾವು ಒಂದು ಪ್ಯಾನ್ ತಗೊಂಡು ಅದಕ್ಕೆ 1 ಸ್ಪೂನ್ ಆಗುವಷ್ಟು ತುಪ್ಪನ ಹಾಕಿ, ಏನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರ್ತೀರಲ್ಲ ಬ್ರೆಡ್ಡು, ಅದೆಲ್ಲನೂ ಹಾಕಿ ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಬೇಕಾಗತ್ತೆ. ನೋಡಿ, ಎಲ್ಲ ಬ್ರೆಡ್ಡನ್ನು ಹಾಕಿದ್ದೀನಿ. ಇವಾಗ ಬ್ರೆಡ್ಡಿನ 2 ಸೈಡು ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿ. ಮಧ್ಯ ಮಧ್ಯ ತುಪ್ಪ ಬೇಕಂದರೆ ಸ್ವಲ್ಪ ಸೇರಿಸಿ. ನೀವು ಇದನ್ನು ಲೋ ಫ್ಲೇಮಲ್ಲೇ ಮಾಡಬೇಕಾಗತ್ತೆ. ನೀವು ಇಡೀ ಬ್ರೆಡ್ಡನ್ನು ಸೈಡ್ಸ್ ಕಟ್ ಮಾಡಿಬಿಟ್ಟು ಇಡೀ ಬ್ರೆಡ್ಡನ್ನು ಫ್ರೈ ಮಾಡಿ ಆಮೇಲೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಬೋದು. ನಾನಿಲ್ಲಿ ಕಟ್ ಮಾಡಿಬಿಟ್ಟು ಬೇಯಿಸ್ತಾ ಇದ್ದೀನಿ. ಈ ಥರನೂ ಮಾಡ್ಬೋದು. ನಿಮಗೆ ಬೇಕಂದರೆ ಬ್ರೆಡ್ಡನ್ನು ಫ್ರೈ ಮಾಡಿಬಿಟ್ಟು ಆಮೇಲೆ ಕಟ್ ಮಾಡ್ಕೊಳ್ಬೋದು. ನೋಡಿ, ಇವಾಗ ಚೆನ್ನಾಗಿ 2 ಬದಿಗೂ ಬ್ರೆಡ್ ಫ್ರೈ ಆಗಿದೆ. ಇವಾಗ ಒಂದು ಪಾತ್ರೆಗೆ ಹಾಲಿಟ್ಟಿದ್ರಲ್ಲ, ಹಾಲು ಚೆನ್ನಾಗಿ ಬಿಸಿಯಾಗಿದೆ. ಇವಾಗ ಒಂದು ಅರ್ಧ ಕಪ್ ಆಗುವಷ್ಟು ಬೇರೆ ಹಾಲನ್ನು ತಗೊಂಡು ಅದಕ್ಕೆ 1 ಸ್ಪೂನ್ ಆಗುವಷ್ಟು ಕಸ್ಟರ್ಡ್ ಪೌಡರನ್ನು ಸೇರಿಸಿ ಚೆನ್ನಾಗಿ ಗಂಟು ಇಲ್ದಿರೋ ಥರ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ನೀವು ಹಾಲು ಎಷ್ಟು ತೊಗೊಂಡಿದ್ದೀರಲ್ಲ ಅದ್ರ ಮೇಲೆ ಕಸ್ಟರ್ಡ್ ಪೌಡರನ್ನು ಸೇರಿಸಬೇಕಾಗುತ್ತೆ. ನಾನಿಲ್ಲಿ 2 ಕಪ್ ಹಾಲಿಗೆ 1 ಸ್ಪೂನ್ ಆಗುವಷ್ಟು ಕಸ್ಟರ್ಡ್ ಪೌಡರನ್ನು ಸೇರಿಸ್ತಾ ಇದ್ದೀನಿ. ನೀವು ಜಾಸ್ತಿ ಹಾಲು ತೊಗೊಂಡ್ರೆ ಕಸ್ಟರ್ಡ್ ಪೌಡರನ್ನ ಇನ್ನೊಂದು ಸ್ವಲ್ಪ ಸೇರಿಸ್ಕೊಬೋದು. ಗ್ಯಾಸನ್ನು ಲೋ ಫ್ಲೇಮಲ್ಲೇ ಇಟ್ಕೊಂಡು ಕಸ್ಟರ್ಡ್ ಪೌಡರನ್ನು ಹಾಲಿಗೆ ಮಿಕ್ಸ್ ಮಾಡ್ತಾ ಹೋಗಿ ನಿಧಾನಕ್ಕೆ ಸ್ಪೂನಿಂದ ಹಾಲನ್ನು ಕೈ ಆಡಿಸ್ತಾ ಇರಿ. ಕಸ್ಟರ್ಡ್ ಪೌಡರ್ ಸೇರಿಸಿದ ಮೇಲೆ ಹಾಲು ಚೆನ್ನಾಗಿ ಒಂದು ಕುದಿಬೇಕಾಗತ್ತೆ. ಫ್ರೆಂಡ್ಸ್, ನಿಮಗೆ ನಮ್ಮ ವಿಡಿಯೋಸ್ ರೆಸಿಪೀಸ್ ಇಷ್ಟ ಆಗ್ತಿದ್ದಲ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೀವು ಹೆಚ್ಚು ಲೈಕ್ ಮಾಡೋದ್ರಿಂದ ವಿಡಿಯೋ ಜಾಸ್ತಿ ಜನಕ್ಕೆ ರೀಚ್ ಆಗುತ್ತೆ. ಇವಾಗ ಒಂದು ಕುದೀತಾ ಇದೆ ನೋಡಿ. ಚೆನ್ನಾಗಿ 1-2 ನಿಮಿಷ ಕುದ್ರೆ ಸಾಕು. ಇವಾಗ ನೀವು 2 ರಿಂದ 3 ಸ್ಪೂನ್ ಆಗುವಷ್ಟು ಸಕ್ಕರೆನ ಸೇರಿಸ್ಕೊಳ್ಳಿ. ನನ್ನ ಲಾಸ್ಟ್ ವಿಡಿಯೋದಲ್ಲಿ ನೀವು ನೋಡಿರ್ಬೋದು, ಕಂಡೆನ್ಸ್ ಮಿಲ್ಕ್ ಯಾವ ರೀತಿ ಮಾಡೋದು ಅಂತ ವಿಡಿಯೋ ಹಾಕಿದ್ದೆ. ಅಂಗಡಿಯಿಂದ ತರೋ ಬದಲು ಮನೇಲಿ ಈ ರೀತಿ ಕಂಡೆನ್ಸ್ ಮಿಲ್ಕ್ ಮಾಡಿಕೊಂಡು ಸ್ವೀಟ್ ಐಟಮ್ಸ್ಗೆ ನೀವು ಇದನ್ನ ಸೇರಿಸಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲೂ 2 ಸ್ಪೂನ್ ಆಗೋಷ್ಟು ಕಂಡೆನ್ಸ್ ಮಿಲ್ಕ್ನ ಸೇರಿಸಿದ್ದೀನಿ. ನೀವು ಕ್ವಾಂಟಿಟಿ ಜಾಸ್ತಿ ಇದ್ದರೆ ಜಾಸ್ತಿ ಸೇರಿಸ್ಕೊಬೋದು. ಕಂಡೆನ್ಸ್ ಮಿಲ್ಕ್ ಸೇರಿಸಿದ್ಮೇಲೆ 1-2 ನಿಮಿಷ ಕೈ ಬಿಡದೆ ತಿರುಗಿಸ್ತಾ ಇರಿ. ಇವಾಗ ರೆಡಿಯಾಗಿದೆ. ಇದು ಸ್ವಲ್ಪ ತಿಕ್ಕಾದರೆ ಸಾಕು. ಸ್ವಲ್ಪ ಅದು ತಣ್ಣಗಾಗಲು ಎತ್ತಿಡಬೇಕಾಗುತ್ತೆ. ಇವಾಗ ನಾವು ಒಂದು ಅಗಲವಾದ ಪಾತ್ರೆಗೆ ಅಥವಾ ಬಾಕ್ಸ್ ತಗೊಳ್ಳಿ, ಅದಕ್ಕೆ ಕಟ್ ಮಾಡಿ ಫ್ರೈ ಮಾಡಿರ್ತೀರಲ್ಲ ಎಲ್ಲ ಬ್ರೆಡ್ಡನ್ನು ಚೆನ್ನಾಗಿ ಎಲ್ಲ ಕಡೆ ನೀಟಾಗಿ ಸ್ಪ್ರೆಡ್ ಮಾಡಿ. ಕಸ್ಟರ್ಡ್ ಮಿಲ್ಕು ಸ್ವಲ್ಪ ತಣ್ಣಗಾದ್ಮೇಲೆ ಬ್ರೆಡ್ ಏನು ಸ್ಪ್ರೆಡ್ ಮಾಡಿರ್ತೀರಲ್ವ ಅದ್ರ ಮೇಲೆ ಸ್ಪೂನಿಂದ ನಿಧಾನಕ್ಕೆ ಎಲ್ಲ ಕಡೆ ಹಾಕ್ತಾ ಹೋಗಿ. ಬ್ರೆಡ್ ಮುಳುಗುವಷ್ಟು ಹಾಕಿ ಅದರ ಮೇಲೆ ನಿಮಗೆ ಯಾವ ಡ್ರೈ ಫ್ರೂಟ್ಸ್ ಇಷ್ಟ ಆಗುತ್ತಲ್ವ ಅದನ್ನು ಡ್ರೈ ಫ್ರೂಟ್ಸ್ನ ಹಾಕ್ತಾ ಹೋಗಿ. 1 ಏಲಕ್ಕಿನ ಕುಟ್ಬಿಟ್ಟು ಪುಡಿ ಮಾಡಿ ಹಾಕಿದ್ದೀನಿ. ಡ್ರೈ ಫ್ರೂಟ್ಸ್ ಹಾಕಿದ್ಮೇಲೆ ಮೇಲೆ ಇನ್ನೊಂದು ಸ್ವಲ್ಪ ಕಸ್ಟರ್ಡ್ ಮಿಲ್ಕ್ನ ಹಾಕಿ ಕೊನೆಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸಿದ್ರೆ ಬ್ರೆಡ್ ಕಸ್ಟರ್ಡ್ ಸ್ವೀಟ್ ರೆಸಿಪಿ ರೆಡಿ ಆಗುತ್ತೆ. ಇದನ್ನು ರೆಡಿ ಆದಮೇಲೆ ನೀವು ಒಂದು 2 ರಿಂದ 3 ಗಂಟೆ ಫ್ರಿಜ್ಜಲ್ಲಿ ಇಡಬೇಕಾಗುತ್ತೆ. 2 ಅವರ್ ಫ್ರಿಜ್ಜಲ್ಲಿ
ಇಟ್ಟು ಕೋಲ್ಡ್ ಆದಮೇಲೆ ಬ್ರೆಡ್ ಕಸ್ಟರ್ಡ್ ಸ್ವೀಟ್ ರೆಸಿಪಿ ರೆಡಿಯಾಗಿದೆ. ನೀವು ಮನೇಲಿ ಒಂದ್ಸರಿ ಟ್ರೈ ಮಾಡಿ ರೆಸಿಪಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.